यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ನಮ್ಮ ಶ್ರೀಗಳವರಿಗೆ ಮಹಾಲಕ್ಷ್ಮೀ ತಾಯಾರವರ ಹಾಗೂ ಪುರಿ ಜಗನ್ನಾಥನ ಮಹಾಪ್ರಸಾದ, ಉಡುಪಿಯ ಶ್ರೀಕೃಷ್ಣನಿಗೆ ರಾಮನ ಅಲಂಕಾರ, ಹುಲಿಗನ ಮುರಡಿಯಲ್ಲಿ ಶ್ರೀನಿವಾಸನಿಗೆ ವೈಭವದ ಚಿಕ್ಕ ಜಾತ್ರೆ. ಈಗ ಸಮಾಚಾರದ ವಿವರಗಳು. ಇಂದು ನಮ್ಮ ಶ್ರೀಮಠದ ಆಪ್ತ ಭಕ್ತರಾದ ಶ್ರೀ ಜಗ್ಗು ಸುದರ್ಶನ್ ಅವರು ವೈಯಾಳಿ ಕಾವಲ್ನಲ್ಲಿರುವ ಶ್ರೀ ಮಹಾಲಕ್ಷ್ಮೀ ಮಂದಿರದ ಶ್ರೀ ವೀರಲಕ್ಷ್ಮೀ ತಾಯಾರವರ ಮಹಾಪ್ರಸಾದವನ್ನು ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರಿಗೆ ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ಶ್ರೀಮಠದ ಮತ್ತೋರ್ವ ಆಪ್ತ ಭಕ್ತರಾದ ಶ್ರೀಮತಿ ಗಾಯತ್ರಿ ಮತ್ತು ಶ್ರೀಮತಿ ಪದ್ಮಾ ಅವರು ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮೀ ತಾಯಾರವರ ಮಹಾಪ್ರಸಾದವನ್ನು ನಮ್ಮ ಶ್ರೀಗಳವರಿಗೆ ಸಮರ್ಪಿಸಿದರು. ಒಂದೇ ದಿನ 2 ದೇವಸ್ಥಾನಗಳಿಂದ ಮಹಾಲಕ್ಷ್ಮೀ ತಾಯಾರವರ ಮಹಾಪ್ರಸಾದವು ದೊರಕಿದ್ದಕ್ಕಾಗಿ ಅತ್ಯಂತ ಸಂತೋಷಗೊಂಡ ನಮ್ಮ ಶ್ರೀಗಳವರು ಪ್ರಸಾದವನ್ನು ಸ್ವೀಕರಿಸಿ ಅಮ್ಮನವರ ಕಟಾಕ್ಷ ಎಲ್ಲರಿಗೂ ದೊರಕಲಿ ಎಂದು ಪ್ರಾರ್ಥಿಸಿದರು. ನಮ್ಮ ಶ್ರೀಮಠದ ಆಪ್ತ ಭಕ್ತರಾದ ಹಾಗೂ ಶ್ರೀಮಠದಲ್ಲಿ ಪ್ರತಿನಿತ್ಯ ಅನೇಕ ಕೈಂಕರ್ಯಗಳನ್ನು ಮಾಡುತ್ತಿರುವ ಶ್ರೀಮತಿ ಸುಪ್ರಿಯಾ ಅವರು ಇಂದು ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರಿಗೆ ಅವರ ಅತ್ಯಂತ ಪ್ರಿಯನಾದ ಪುರಿ ಕ್ಷೇತ್ರದ ಜಗನ್ನಾಥ ಪ್ರಭುವಿನ ಮಹಾಪ್ರಸಾದವನ್ನು ಸಮರ್ಪಿಸಿದರು. ಜಗನ್ನಾಥನು ತನಗೆ ಅತ್ಯಂತ ಪ್ರಿಯರಾದ ನಮ್ಮ ಶ್ರೀಗಳವರ ಚಾತುರ್ಮಾಸದ ಸಂದರ್ಭದಲ್ಲಿ ಅವರಿಗೆ ಪ್ರೀತಿಯಿಂದ ತನ್ನ ಪ್ರಸಾದವನ್ನು ಕಳುಹಿಸುತ್ತಿರುವುದು ಒಂದು ಸಂತಸದ ವಿಷಯ. ಜಗದೊಡೆಯನ ಮಹಾಪ್ರಸಾದವನ್ನು ಬಹಳ ಸಂತೋಷದಿಂದ ಸ್ವೀಕರಿಸಿದ ನಮ್ಮ ಶ್ರೀಗಳವರು ಅವನಿಗೆ ಭಕ್ತಿಪೂರ್ವಕವಾಗಿ ನಮಿಸಿ ಜಗತ್ತಿನ ಒಳಿತಿಗಾಗಿ ಪ್ರಾರ್ಥಿಸಿದರು.
ನಮ್ಮ ಶ್ರೀಗಳವರ 12ನೇ ಚಾತುರ್ಮಾಸದ ಪ್ರಯುಕ್ತ ನಮ್ಮ ಶ್ರೀಮಠದಲ್ಲಿ ಈ ಬಾರಿ ವಿಶೇಷವಾದ ಪುಸ್ತಕ ಸಂತೆಯನ್ನು ಏರ್ಪಡಿಸಲಾಗಿತ್ತು. ನಮ್ಮ ಶ್ರೀಮಠದ ರಾಮಾನುಜ ಸಂಸ್ಕೃತಿ ಭವನದಲ್ಲಿ ನಿನ್ನೆ ಬೆಳಿಗ್ಗೆ ನಮ್ಮ ಪರಮ ಪೂಜ್ಯ ಶ್ರೀ ಜಿ ಎಸ್ ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಅವರ ಪೂರ್ವಾಶ್ರಮದ ಆಪ್ತ ಸ್ನೇಹಿತರು ಹಾಗೂ ಶ್ರೀಮಠದ ಆಪ್ತ ಭಕ್ತರಾದ ಹಿರಿಯ ಸಾಹಿತಿಗಳಾದ ಶ್ರೀ ವಾಸುದೇವರಾವ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನಮ್ಮ ಶ್ರೀಗಳವರು ಎಲ್ಲ ಪುಸ್ತಕಗಳನ್ನು ವೀಕ್ಷಿಸಿ ಈ ಪುಸ್ತಕ ಸಂತೆಗಾಗಿ ಅತ್ಯಂತ ಉತ್ಸಾಹದಿಂದ ಏರ್ಪಾಡು ಮಾಡಿಕೊಂಡ ನಮ್ಮ ಶ್ರೀಮಠದ ಸ್ವಯಂ ಪ್ರೇರಿತ ಎಲ್ಲ ಕಾರ್ಯಕರ್ತರನ್ನು ಅಭಿನಂದಿಸಿ ಆಶೀರ್ವದಿಸಿದರು. ಈ ಪುಸ್ತಕ ಸಂತೆಯಲ್ಲಿ ವಿವಿಧ ಭಾಷೆಯಲ್ಲಿರುವ ಆಧ್ಯಾತ್ಮಿಕ ಹಾಗೂ ಸಂಪ್ರದಾಯದ ಪುಸ್ತಕಗಳನ್ನು ರಿಯಾಯಿತಿ ದರದಲ್ಲಿ ನೀಡಲಾಯಿತು. ಸಾರ್ವಜನಿಕರ ಬೇಡಿಕೆಯ ಮೇರೆಗೆ ನಮ್ಮ ಪುಸ್ತಕ ಸಂತೆಯನ್ನು 2ನೇ ದಿನಕ್ಕೆ ವಿಸ್ತರಿಸಿದುದು ಮತ್ತೊಂದು ವಿಶೇಷ. ಈ 2 ದಿನಗಳು ನೂರಾರು ಪುಸ್ತಕ ಪ್ರೇಮಿಗಳು ಈ ಸಂತೆಗೆ ಆಗಮಿಸಿ ತಮಗೆ ಉಪಯುಕ್ತವಾದ ಹಲವಾರು ಪುಸ್ತಕಗಳನ್ನು ಕೊಂಡೊಯ್ದರು. ಒಟ್ಟಾರೆ ಈ ಪುಸ್ತಕ ಸಂತೆಯ ಸದುದ್ದೇಶ ಸಾರ್ಥಕಗೊಂಡಿತು. ಈಗ ಅದರ ಒಂದು ಕಿರುನೋಟ. ಸಾರ್ವಜನಿಕರ ಬೇಡಿಕೆಯ ಮೇರೆಗೆ ಪುಸ್ತಕ ಸಂತೆಯು ಮತ್ತೊಂದು ದಿನಕ್ಕೆ ವಿಸ್ತರಿಸಲಾಗಿದೆ. ಪುಸ್ತಕ ಪ್ರೇಮಿಗಳು ಈ ಸದವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಕೋರಲಾಗಿದೆ. ಶ್ರೀಯೈ ನಮಃ, ಶ್ರೀಮತಿ ರಾಮಾನುಜಾಯ ನಮಃ. ಇತ್ತೀಚಿನ ದಿನಗಳಲ್ಲಿ ಪುರಾತನ ಶ್ರೀ ವೈಷ್ಣವ ಗ್ರಂಥಗಳು ದುರ್ಲಭವಾಗಿರೋದ್ರಿಂದ ನಮ್ಮ ಶ್ರೀಮಠದ ವತಿಯಿಂದ ಏರ್ಪಡಿಸಿರ್ತಕ್ಕಂತಹ ಹಲವು ಗ್ರಂಥಗಳನ್ನು ಸದುಪಯೋಗಪಡಿಸಿ ಭಗವದ್ ರಾಮಾನುಜರ ಕೃಪೆಗೆ ಪಾತ್ರರಾಗಬೇಕಾಗಿ ಬಹಳ ವಿನಮ್ರದಿಂದ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಪರಮ ಪೂಜ್ಯ ಶ್ರೀ ಜಿ ಎಸ್ ಸ್ವಾಮಿಯವರ 12ನೇ ಚಾತುರ್ಮಾಸ ವ್ರತಾಚರಣೆ ಸಂದರ್ಭದಲ್ಲಿ ಮನೆ ಮನೆಗೂ ರಾಮಾನುಜ ಎಂಬ ಯೋಜನೆಯಡಿಯಲ್ಲಿ ನಮ್ಮ ಶ್ರೀಮಠದ ಭಕ್ತರು ಹಾಗೂ ಶಿಷ್ಯರುಗಳ ಗೃಹಗಳಲ್ಲಿ ಪ್ರತಿನಿತ್ಯ ಸತ್ಸಂಗವನ್ನು ಏರ್ಪಡಿಸಲಾಗಿದೆ. ನಿನ್ನೆ ನಮ್ಮ ಶ್ರೀಮಠದ ಆಪ್ತ ಭಕ್ತರಾದ ಶ್ರೀ ಯೋಗಾನಂದ್ ಅವರ ಗೃಹದಲ್ಲಿ ಸತ್ಸಂಗವು ನಡೆಯಿತು. ಈ ಸಂದರ್ಭದಲ್ಲಿ ನಮ್ಮ ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಿತು. ನಂತರ ಶ್ರೀಗಳವರು ಕುಟುಂಬದವರೆಲ್ಲರನ್ನು ಆಶೀರ್ವದಿಸಿದರು.
ಒಂದು ಪುಟ್ಟ ವಿರಾಮ. ಭಜ ಯತಿರಾಜಂ. ಯತಿರಾಜ ಭಕ್ತಿ ನ್ಯೂಸ್ ಚಾನಲ್. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಕರ್ನಾಟಕದಲ್ಲಿರುವ ಶ್ರೀನಿವಾಸನ ಅನೇಕ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ಹುಲಿಗನಮುರಡಿ ಕ್ಷೇತ್ರದಲ್ಲಿ ಮೊದಲ ಶ್ರಾವಣ ಶನಿವಾರದ ಪ್ರಯುಕ್ತ ಮೊನ್ನೆ ಚಿಕ್ಕ ಜಾತ್ರೆ ನಡೆಯಿತು. ಈ ಉತ್ಸವದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ಭಗವಂತನ ದಿವ್ಯ ದರ್ಶನ ಪಡೆದರು. ಕರ್ನಾಟಕದ ಪ್ರಸಿದ್ಧ ಶ್ರೀಕೃಷ್ಣನ ದಿವ್ಯ ಕ್ಷೇತ್ರವಾದ ಉಡುಪಿ ಕ್ಷೇತ್ರದಲ್ಲಿ ನಿನ್ನೆ ಶ್ರೀಕೃಷ್ಣನಿಗೆ ರಾಮನ ಅಲಂಕಾರ ಮಾಡಲಾಗಿತ್ತು. ಬನ್ನಿ, ವಿಶೇಷವಾದ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವ ಶ್ರೀಕೃಷ್ಣನನ್ನು ಮತ್ತು ಆಂಜನೇಯ ಸ್ವಾಮಿಯನ್ನು ದರ್ಶಿಸೋಣ. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರ 12ನೇ ಚಾತುರ್ಮಾಸದ ಪ್ರಯುಕ್ತ ಅನೇಕ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತ ಇದೇ ಆಗಸ್ಟ್ ತಿಂಗಳ ದಿನಾಂಕ 17, 18 ಮತ್ತು 20ರಂದು ನಮ್ಮ ಶ್ರೀಮಠದ ಕುಟೀರದಲ್ಲಿ ವಿಶೇಷ ಕಾವ್ಯವಾಚನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಕುಮಾರವ್ಯಾಸ ಭಾರತದ ಈ ವಿಶೇಷ ಗಮಕ ವಾಚನ ಕಾರ್ಯಕ್ರಮವು ಡಾಕ್ಟರ್ ಶ್ರೀ ಎನ್.ಕೆ. ರಾಮಶೇಷನ್ ಮತ್ತು ವಿದ್ವಾನ್ ಎಂ.ವಿ. ನಾರಾಯಣ್ ಅವರಿಂದ ನಡೆಯುತ್ತಿದೆ. ನಮ್ಮ ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ 2ನೇ ದಿನದ ನಾಳಿನ ಕಾರ್ಯಕ್ರಮದಲ್ಲಿ ಸಂಜೆ 6:30ಕ್ಕೆ ವಿದುರ ಆತಿಥ್ಯ ಎಂಬ ವಿಷಯದ ಕುರಿತು ಕಾವ್ಯವಾಚನ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ನಮ್ಮ ಶ್ರೀಮಠದ ಪ್ರಸಾರ ಮಾಧ್ಯಮಗಳಾದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತಾಳ್ವಾನ್ ಅವರ ವರದರಾಜಸ್ತವ ಸ್ತೋತ್ರದ 31ನೇ ಶ್ಲೋಕದಿಂದ 35ನೇ ಶ್ಲೋಕದವರೆಗೆ ಶ್ರೀ ಉವೆ ಕಾಳಿಯೂರ್ ಶ್ರೀವಲ್ಲಭನ್ ಸ್ವಾಮಿಯವರು ಉಪನ್ಯಾಸ ನೀಡಲಿದ್ದಾರೆ. ಮಂಗಳವಾರದ ಪಂಚಾಂಗ ದಿನಾಂಕ 18 ಆಗಸ್ಟ್ ತಿಂಗಳು 2026 ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ, ಷಷ್ಠಿ, ಚಿತ್ತ, ಉಪರಿ ಸ್ವಾತಿ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.